ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮೈತ್ರಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟಿನ ಅಧ್ಯಕ್ಷರು ನಾನು. ಇವತ್ತು ನಾವು ಮೈತ್ರಿ ಸಂಸ್ಥೆ ಸ್ಥಾಪನೆಯಾಗಿ ಸುಮಾರು 1 ವರ್ಷ ಆಯಿತು. ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಡಾಕ್ಟರ್ ಸುರೇಶ್ ಪಾಟೀಲ್ ಅವರ ಅಧ್ಯಕ್ಷರನ್ನು ನಾವು ಅವ್ರನ್ನ ಅತಿಥಿಗಳಂತ ಕರೆದಿದ್ದೀವಿ. ಮತ್ತು ಡಾಕ್ಟರ್ ಮೃದುಲಾ ಅವ್ರನ್ನ ಕರೆದಿದ್ವಿ. ಮತ್ತು ಮುಕುಂದ್ ಗಂಗೂರ್ ಅವರೆಲ್ಲ ಅತಿಥಿಗಳಾಗಿ ಬಂದಿದ್ದರು. ಮತ್ತು 2 ಪುಸ್ತಕಗಳು ಬಿಡುಗಡೆ ಆಗಿದೆ. ಇವತ್ತು ಮೈತ್ರಿ ಪ್ರಕಾಶನದಿಂದ 2 ಪುಸ್ತಕಗಳು ಬಿಡುಗಡೆ ಆಯಿತು. ಸುಮಾರು 13 ಜನಕ್ಕೆ ನಾವು ಇವತ್ತು ಅವರ ಸಾಧನೆಯನ್ನು ಗುರುತಿಸಿ ಅವರಿಗೇನಂತಂದರೆ ಮೈತ್ರಿ ಮಹಿಳಾ ಸಾಧಕಿಯರು ಅಂತ ಸಾಹಿತ್ಯ, ಸಂಗೀತ, ಅಂಕಿತ ಈ ರೀತಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಮಹಿಳೆಯನ್ನು ಗುರುತಿಸಿ ಇವತ್ತು ನಾವು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದೀವಿ. ಈ ಸಂಸ್ಥೆ ಇನ್ನೂ ಹೆಚ್ಚು ಬೆಳೆಯಲಿ. ಸಾಕಷ್ಟು ಒಂದು 35-40 ಜನಕ್ಕಿಂತ ಹೆಚ್ಚಾಗಿ ಇಲ್ಲಿ PhD ಓದಿದವರಿದ್ದಾರೆ. ಸಮಾಜಕ್ಕಾಗಿ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು, ಧ್ಯೇಯ ಉದ್ದೇಶವನ್ನು ದೊಡ್ಡದಾಗಿ ಇಟ್ಕೊಂಡಿದ್ದೀವಿ. ಇದು ಸಂಸ್ಥೆ ಇನ್ನೂ ಹೆಚ್ಚಾಗಿ ನಡೆಯಲಿ. ಸದಸ್ಯರೆಲ್ಲ ಮಹಿಳೆಯರಿಂದ ಮಹಿಳೆಯರಿಗಾಗಿಯೇ ಮಾಡಿದಂಥ ಒಂದು ವಿಶೇಷವಾದ ಸಂಸ್ಥೆ ಇದು. ಇದರ ಜೊತೆಗೆ ನಮಗೆ ಏನಂತಂದರೆ ಹೆಳವನಕಟ್ಟೆ ರಂಗನಾಥ ಭಕ್ತವೃಂದ ಕೂಡ ನಮಗೆ ಸಹಾಯ ಮಾಡ್ತಾ ಇದೆ. ಅದರ ಜೊತೆಗೆ ದಾಸವಾಣಿ ಕರ್ನಾಟಕ ಶ್ರೀಯುತ ಜಯರಾಜ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ನಮಗೆ ಒಂದು ಕಾರ್ಯಕ್ರಮಕ್ಕಾಗಿರಲಿ ಅಥವಾ ನಮ್ಮ ಜೊತೆಗೆ ಸಹಕಾರದಿಂದ ಸಹಯೋಗವಾಗಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಪ್ರತಿ ವರ್ಷ ಮಾಡ್ತೀವಿ. ಮಧ್ಯದಲ್ಲಿ ರಾಜ್ಯೋತ್ಸವ ಮುಂತಾದ ಕಾರ್ಯಕ್ರಮಗಳು ಕೂಡ ಆನ್ಲೈನ್ನಲ್ಲಿ, ಆಫ್ಲೈನ್ನಲ್ಲಿ ಕೂಡ ನಾವು 1 ವರ್ಷದವರೆಗೂ ಮಾಡಿದ್ದೀವಿ. ಮುಂದೆ ಕೂಡ ಅದನ್ನೇ ಮಾಡ್ತಾ ಇದ್ದೀವಿ. ಮಹಿಳಾ ಇದು 1ನೇ ವರ್ಷ. 1 ವರ್ಷ ಆಯ್ತು ಇವತ್ತಿಗೆ ಸ್ಥಾಪನೆಯಾಗಿ. ರಿಜಿಸ್ಟರ್ ಮಾಡಿಸಿದ್ದೀವಿ, ನೋಂದಣಿ ಆಗಿದೆ. ನಾವು ಇದುವರೆಗೂ ಯಾರಿಂದ ಯಾವ ಆರ್ಥಿಕ ಸಹಾಯನೂ ತಗೊಂಡಿಲ್ಲ. ಸ್ವತಂತ್ರವಾಗಿ ಸದಸ್ಯರಿಂದನೇ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೂ ಹೆಮ್ಮೆ ಅನ್ನಿಸ್ತದೆ. ಮುಖ್ಯವಾಗಿ ಅಂದರೆ ಅದು ಒಂದು ವಿಷಯ ಹೇಳಬೇಕಾದ್ರೆ ಹಣಕಾಸು ವಿಷಯಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸುರೇಶ್ ಪಾಟೀಲ್ ಅಂತ ವಾಗ್ದೇವಿ ಗಮಕ ಕಲಾ ಅಧ್ಯಕ್ಷರು, ಮತ್ತು ಮುಕುಂದ್ ಗಂಗೂರ್ ಅಂತ ಒಬ್ಬ ಹರಿದಾಸರು, ಅವರು ಕೂಡ ಮಹಿಳಾ ಹರಿದಾಸರು ಮಕ್ಕಳು, ಅವರು ಬಂದಿದ್ದಾರೆ. ಮತ್ತು ಅದರ ಜೊತೆಗೆ ಸಾಯಂಕಾಲ ಕೃಷ್ಣ ಹುಣಗಂದ್ ಅಂತ ಅವರು ಕೂಡ ಹರಿದಾಸರು, ಅವರು ಬರೋರಿದ್ದಾರೆ. ಈಗ ಮಧ್ಯಾಹ್ನನೂ ಕಾರ್ಯಕ್ರಮ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ. ಮತ್ತು ಮೃದುಲಾ ಅನ್ನೋರು ಕೂಡ ಅವರು ಹೊಸದಾಗಿ ಇವತ್ತು ವೆಬ್ ಪೇಜ್ ಓಪನ್ ಮಾಡ್ತಾ ಇದ್ದಾರೆ. ಅವರು ಕೂಡ ಮೌಲ್ಯ ಶಿಕ್ಷಣದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಅವರು ಕೂಡ ಬಂದಿದ್ರು. ನಾವು ಅವರೆಲ್ಲ ಆಮಂತ್ರಣ ಮಾಡಿದ್ವಿ. ಅದಲ್ಲದೆ ಬೇರೆ ಬೇರೆ ಊರುಗಳಿಂದ, ಪ್ರಾಂತಗಳಿಂದ ಸದಸ್ಯರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ಡಾಕ್ಟರ್ ವೃಂದಾ ಸಂಗಮ್ ಅಂತ ಮೈತ್ರಿ ಮಹಿಳಾ ಹರಿದಾಸ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮೈತ್ರಿ ಮಹಿಳಾ ಹರಿದಾಸ ಟ್ರಸ್ಟ್ನ ಮೂಲ ಉದ್ದೇಶ ಭಕ್ತಿ ಪಂಥವನ್ನ, ಹರಿದಾಸ ಪಂಥವನ್ನ, ಅದರಲ್ಲೂ ಎಲೆಮರೆ ಕಾಯಿ ಅಂತಿರುವಂತಹ ಮಹಿಳಾ ಹರಿದಾಸರನ್ನ, ಹಿಂದೆ ಆದಂತಹ ಹರಿದಾಸರ ಕೃತಿಗಳನ್ನ ಪ್ರಚಾರ ಮಾಡೋದು. ಈಗಿನ ಕೃತಿಗಳನ್ನ ನಾವು ಹೊಸ ರೀತಿಯಲ್ಲಿ ಹಾಡಿ ಜನ ಸಮುದಾಯಕ್ಕೆ ಮುಟ್ಟಿಸೋದು, ಅವರ ಭಕ್ತಿಯನ್ನ ಜನರಿಗೆ ತಲುಪಿಸೋದು, ಈ ಕಾರ್ಯಗಳನ್ನು ಮಾಡೋ ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಿದ್ವಿ. ಇದು ಮೊದಲನೇ ವಾರ್ಷಿಕೋತ್ಸವ. ನಮ್ಮ ಟ್ರಸ್ಟ್ ಶುರುವಾಗಿ 1 ವರ್ಷ ಆಗಿದೆ. ಈ 1 ವರ್ಷದಲ್ಲಿ ಪ್ರತಿ ತಿಂಗಳು ನಾವು ಆನ್ಲೈನ್ನಲ್ಲಿ ಒಬ್ಬ ಮಹಿಳಾ ಹರಿದಾಸರ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಿಕೊಂಡು ಅವರ ಪರಿಚಯ, ಗೀತ ಗಾಯನ ಮತ್ತು ಅದರ ಅರ್ಥಗಳನ್ನು ಎಲ್ಲರಿಗೂ ಮುಟ್ಟಿಸ್ತಾ ಇದ್ದೀವಿ. ಈ ರೀತಿಯ 12 ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಹಿರಿಯ ಹರಿದಾಸರ ಚರಿತ್ರೆಗಳನ್ನು ನಾವು ಆರಾಧನೆಗಳಲ್ಲಿ ಪ್ರಚಾರ ಮಾಡಿದ್ದೀವಿ. ಅಲ್ಲದೆ ಮೈತ್ರಿ ಟ್ರಸ್ಟ್ನ ಮುಖಾಂತರ ಹೊಸ ಕೃತಿಗಳನ್ನು ರಚನೆ ಮಾಡಿ ಪುಸ್ತಕ ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ 12 ಪುಸ್ತಕಗಳನ್ನು 1 ವರ್ಷಕ್ಕೆ ಮಾಡುವಂತಹ ಉದ್ದೇಶ ನಮ್ಮದು. ಅದಲ್ಲದೆ ನಾವು ಸನಾತನ ಭಾರತೀಯ ಮಹಿಳಾ ದಿನಾಚರಣೆ ಅಂತ ಮಾಡಬೇಕು. ನರಕಾಸುರ 16,000 ಹೆಣ್ಣುಗಳನ್ನ ಸ್ವತಂತ್ರಗೊಳಿಸಿದ ಕಾರಣದಿಂದಾಗಿ ಆ ದಿವಸ ನರಕ ಚತುರ್ದಶಿ ದಿವಸವೇ ನಾವು ಒಂದು ಮಹಿಳಾ ದಿನಾಚರಣೆ, ಭಾರತೀಯ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡಬೇಕು ಅಂತ ಈ ಮಹಿಳೆಯರಿಗಾಗಿ ಪ್ರತಿ 3 ತಿಂಗಳಿಗೊಂದೊಂದು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ನಾವು 6 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀವಿ. ಈ ವಾರ್ಷಿಕೋತ್ಸವದಂದು ಹೊಸ 2 ಪುಸ್ತಕಗಳನ್ನು, ಅಲ್ಲದೇನೆ ಒಟ್ಟು 1 ವರ್ಷದೊಳಗಾಗಿ 8 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀವಿ. ಈ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಮಾಡ್ಕೊಂಡು ಹೋಗೋ ಉದ್ದೇಶವನ್ನು
ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.